ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ ಇವಾಗ ಇದು ಬಟಾಣಿ ಕಾಳು ಗ್ರೇವಿ ಮಾಡಾಕತ್ತೀನಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ. ನಂಗೆ ಟೇಸ್ಟಿಗೆ ಇನ್ನೂ ಬಾಯೇ ಹೊಳತಾ ಇಲ್ಲ, ಹಾಗಾಗಿತ್ತು. ಮಸ್ತಾಗಿತ್ತು, ಸಖತ್ತಾಗಿತ್ತು. ಇವಾಗ ಅದನ್ನು ಗ್ರೇವಿನ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋನು ಬರ್ರಿ. ಇವಾಗ ನೋಡ್ರಿ, ಇಲ್ಲಿ ಕೊಬ್ಬರಿ ತೊಗೊಂಡಿನಿ, ಟೊಮೊಟೊ ಹಣ್ಣು ಒಂದು ಯೂಸ್ ಮಾಡೀನಿ, ಮತ್ತು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹೆಸಳು, ಒಂದು ಗಡ್ಡೆ, ಸ್ವಲ್ಪ ಬಟಾಣಿ. ಇವಾಗ ಗ್ಯಾಸ್ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಬಳ್ಳಿಗೆ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಒಂದು 3 ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡೇನ್ರಿ ನಾನಿಲ್ಲೇ. ನೋಡ್ರಿ, ಎಣ್ಣೆ ಕಾದತ್ತಿ. ಈಗ ಒಂದು ಸ್ವಲ್ಪ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ಳೋಣ. ಇವು ಚಕ್ಕಿ ಅವನು ಮೊಗ್ಗು ಅವನ್ನೆಲ್ಲ ನಾನೇನು ಯೂಸ್ ಮಾಡಿಲ್ರಿ. ಇವಾಗ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಇವು. ಸಾಫ್ಟ್ ಆಗೋಲ್ಲವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಜಾಸ್ತಿ ಹುರಿಬೇಕು ಅಂತೇನಿಲ್ಲ ರೀ, ಇವು ಮಿಕ್ಸ್ ಆದರೆ ಸಾಕು. ನೋಡ್ರಿ, ಇವಾಗ ಸ್ವಲ್ಪ ಇವು ಸಾಫ್ಟ್ ಆಗಲಿ. ನೋಡ್ರಿ, ಈಗ ಸಾಫ್ಟ್ ಆಗಾಕತ್ತಾವು. ನಾವು ಈಗ ಅವಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಣ್ರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ. 1 ಚಮಚದಷ್ಟು, 1.5 ಚಮಚದಷ್ಟು ಇದೇನು ಖಾರ ಪುಡಿ ಹಾಕ್ಕೊಳ್ರಿ. ಮತ್ತು ಇಲ್ಲಿ ನಾನು ಸಾಂಬಾರು ಪುಡಿ ಯೂಸ್ ಮಾಡೇನ್ರಿ, 1 ಸ್ಪೂನ್ನಷ್ಟು, ಟೀ ಸ್ಪೂನ್ನಷ್ಟು. ನೋಡ್ರಿ, ಇವಾಗ ಇವೆಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ಇಷ್ಟಾದರೆ ಸಾಕ್ರಿ. ಇವಾಗ ಇದು ಲಾಸ್ಟಿಗೆ ನಾವೇನು ಇನ್ನೇನು ಗ್ಯಾಸ್ನ ಆಫ್ ಮಾಡ್ತೇವೆ ಅಂದ್ಕೊಳ್ಳೋವಾಗನ ಕೊಬ್ಬರಿ ಹಾಕ್ಕೋಬೇಕ್ರಿ. ನಾನಿಲ್ಲಿ ಜಾಸ್ತಿ ಕೊಬ್ಬರಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡೇನ್ರಿ. ಇವಾಗ ಕೊಬ್ಬರಿ ಹಾಕ್ಕೊಳ್ರಿ. ನೋಡ್ರಿ, ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಅಂದರೆ ಅದ್ರ ಟೇಸ್ಟ್ ಬೇರೆ ಕೊಡ್ತೈತಲ್ರಿ, ಹಾಗಾಗಿ ನಾವು ಆಫ್ ಮಾಡ್ಕೊತೀವಿ ಅನ್ನೋ ಸ್ವಲ್ಪ 1-2 ಸೆಕೆಂಡ್ ಮುಂಚೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು. ಇವಾಗ ನೋಡ್ರಿ, ಒಂದು ಜಾರ್ ತೊಗೊಂಡೇನಿ, ಜಾರಿಗೆ ಮಿಕ್ಸಿ ಮಾಡ್ಕೊಂಬರೋಣ. ಇದಾದಷ್ಟು ನುಣ್ಣಗೆ ರುಬ್ಬೇಕ್ರಿ. ನುಣ್ಣಗೆ ರುಬ್ಬಿದ್ರೇ ಟೇಸ್ಟು ಗ್ರೇವಿಗೆಲ್ಲ. ನೋಡ್ರಿ, ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳಕತ್ತೀನಿ. ನೋಡ್ರಿ, ಇವಾಗ ರುಬ್ಕೊಂಡಿದ್ದಾಯಿತು. ಇವಾಗ ಹೆಂಗೆ ಬಂದಿದೆ ಅಂತ ನೋಡೋಣ. ನೋಡ್ರಿ, ಇವಾಗ ಸಾಫ್ಟ್ ಆಗೈತಿ, ನುಣ್ಣಗಾಗೈತಿ. ಇವಾಗ ಅದನ್ನು ಒಂದು ಪಾತ್ರೆ ಇಟ್ಕೊಂಡೇನ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊರಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ. ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿ ತೊಗೊಂಡೇನ್ರಿ ನಾನಿಲ್ಲಿ, ಮತ್ತು ಟೊಮೊಟೊ ಅದನ್ನೇನು ತೊಗೊಂಡಿಲ್ಲ. ಬರೀ ಗ್ರೇವಿ ಹಾಕಿದ್ರು ನಡಿತೈತಿ. ಅದೊಂಥರ ಬಾಯಲ್ಲಿ ಕರುಮ್ ಅಂತಂದು ಈರುಳ್ಳಿ ಬಂದ್ರೆ ಅದು ಇನ್ನೂ ಟೇಸ್ಟ್ ಇರ್ತೈತಲ್ರಿ, ಹಾಗಾಗಿ ತೊಗೊಂಡಿನಿ ನಾನಿಲ್ಲಿ. 1 ಈರುಳ್ಳಿನ ತೊಗೊಂಡೇನ್ರಿ. ಅದೊಂದು ಸ್ವಲ್ಪ ಬ್ರೌನ್ ಕಲರಿಗೆ ಬರಲಿ.
ಬಂದ ನಂತರ ಅದಕ್ಕೇ ಗ್ರೇವಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ರಿ ಗ್ರೇವಿ ಹಾಕ್ಕೊಳ್ಳೋಣ. ಗ್ರೇವಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೋಲ್ಡ್ ಆಗಿಬಿಟ್ಟೈತ್ರಿ. ನಾವು ಎಲ್ಲ ಅಲ್ಲೇ ಮಿಕ್ಸ್ ಇದು ಹುರಿಯುವಾಗನ ಫ್ರೈ ಮಾಡ್ಕೊಳ್ಳುವಾಗ ಎಲ್ಲ ಹಾಕಿದ್ವಲ್ರಿ, ಹಾಗಾಗಿ ಟೇಸ್ಟ್ ಅದು ಒಂಥರ ಬೇರೆಯೇ ಇರ್ತೈತೆ ರೀ. ಇವಾಗ ಹಾಕಿದ್ರೆ ಇವಾಗೂ ಟೇಸ್ಟ್ ಇರುತ್ತೆ, ಬಟ್ ಅಷ್ಟೊಂದಲ್ಲ. ಹಾಗಾಗ್ಬಿಟ್ಟು ಇವಾಗ ನೋಡ್ರಿ ಏನು ಹಾಕಂಗಿಲ್ಲ. ಇವಾಗ ಓನ್ಲಿ ಅದೊಂದು ಕುದೀಲಿ, ಆಮೇಲೆ ನಾವು ಬಟಾಣಿ ಹಾಕಿ ಒಂದು ಕುದಿಸ್ಕೊಂಡು ತಗೊಂಬಿಟ್ರೆ ಆಯ್ತು ರೀ. ಬಟಾಣಿ ಗ್ರೇವಿ ರೆಡಿ ಆಕತಿ. ನನಗೆ ಇನ್ನೂ ಪ್ರೋತ್ಸಾಹ ಕೊಡ್ಬೇಕ್ರಿ ನೀವು. ನಾ ಮಾಡಬೇಕು ವಿಡಿಯೋನ ಇನ್ನೂ ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಏನು ಸಪೋರ್ಟ್ ಮಾಡಬೇಕಪ್ಪ ಅಂದ್ರೆ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕ್ರಿ. ನಾ ಇನ್ನೂ ಚೆನ್ನಾಗಿ ಬೇರೆ ಐಟಮ್ಸ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ. ಪ್ರಯತ್ನ ಅಂತಲ್ರಿ, ವಿಡಿಯೋಸ್ ಹಾಕ್ತೀನಿ. ನಾನು ಖಂಡಿತವಾಗ್ಲೂ ಡೈಲಿ ಒಂದು ವೀಡಿಯೋಸ್ನ ಹಾಕ್ತೀನಿ. ಬಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಅಡುಗೆಗಳನ್ನ ರೆಸಿಪಿಗಳನ್ನ ಮಾಡಿ ನೀವು ಮನೇಲಿ ಟ್ರೈ ಮಾಡಿಕೊಂಡು ರೆಸಿಪಿ ಹೆಂಗಿತ್ತು ಅಂತ ನನಗೂ ಶೇರ್ ಮಾಡ್ಕೋಬೇಕ್ರಿ. ಇವಾಗ ನೋಡಿರಿ ಬಟಾಣಿ ಹಾಕ್ಕೊಂಡ ನಂತರ ಇವಾಗ ಒಂದು ಕುದಿಲ್ರಿ ಇದು. ಇವಾಗ ನೋಡ್ರಿ ಕುದ್ದೈತಿ. ಬರ್ರಿ ನೋಡೋಣ ಹೆಂಗಾಗೈತಿ ಅಂತಂದೆ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಬಟಾಣಿ ಗ್ರೇವಿ. ಸಖತ್ತಾಗಿತ್ತು, ಟೇಸ್ಟ್ ಹಂಗೆ ಮಸ್ತ್ ಇತ್ತು ರೀ. ಟೆಕ್ಸ್ಚರ್ ನೋಡ್ರಿ ಯಾವ ಥರ ಬಂದೈತಿ, ಎಷ್ಟು ಮಸ್ತ್ ಇತ್ತಂದ್ರೆ ರೀ, ಸೂಪರಾಗಿತ್ತು. ಅದನ್ನ ಹೇಳೋಕೆ ಆಗೋದಿಲ್ಲ ಬಾಯಲ್ಲಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಬಟಾಣಿ ಕಾಳು ಪಲ್ಯ ರೆಡಿ ಆಗೈತಿ. ಇವಾಗ ಟೆಕ್ಸ್ಚರ್ ನೋಡಿರಿ ಸೂಪರಾಗಿ ಬಂದಿತ್ತು. ನಾನು ಇದ್ರ ಕಾಂಬಿನೇಷನ್ಗೆ ಅಂತಂದು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆನೇ ತಿನ್ಕೊಂಡ್ವಿ. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.